ನಗರದ ವಾರ್ಡ್ ನಂಬರ್ 22ರ ಮಡ್ಡಿಪೇಟೆಯಲ್ಲಿ ಬೀದಿ ನಾಯಿಗಳ ಬೇಟೆ ಚುರುಕು. ಕೊಂಚ ನಿಟ್ಟುಸಿರು ಬಿಟ್ಟ ಬಡಾವಣೆಯ ಸಾರ್ವಜನಿಕರು. ನಗರದ ವಾರ್ಡ್ ನಂಬರ್ 22ರ ಮಡ್ಡಿಪೇಟೆಯಲ್ಲಿ ನಿತ್ಯವೂ ಬೀದಿ ನಾಯಿಗಳ ಕಾಟಗಳಿಂದ ಬಡಾವಣೆಯ ಸಾರ್ವಜನಿಕರು ತಿರುಗಾಡಲು ಸಹಿತ ಜೀವಭಯದಿಂದ ಭಯಭೀತರಾಗಿದ್ದರು. ಮುಂಜಾನೆ ಸಮಯದಲ್ಲಿ ತರಕಾರಿ ಮತ್ತು ಮನೆ ಬಳಕೆಯ ವಸ್ತುಗಳ ಖರೀದಿಗೋಸ್ಕರ ಹೊರಗಡೆ ಬರುವುದಕ್ಕೂ ಹೆದರುವಂತಾಗಿತ್ತು. ಚಿಕ್ಕ ಮಕ್ಕಳು ಮತ್ತು ಯುವತಿಯರು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೂ ಸಹಿತ ಅವರ ಹಿಂದೆ ಬೆನ್ನತ್ತಿ ಒದರುತ್ತಾ ಭಯ ಬೀಳಿಸುತ್ತಿದ್ದವು ಮತ್ತು ಹೊರಗಡೆ ಕಿರಾಣಿ ಅಂಗಡಿಗಳಿಗೆ ಬರಲು ಸಹಿತ ತಿರುಗಾಡಲಿಕ್ಕೂ ಸಹಿತ ಹೆದರಬೇಕಾಗಿತ್ತು. ಮಡ್ಡಿಪೇಟೆ ಬಡಾವಣೆ ಅಲ್ಲದೆ ನಗರದ ಸಂಪೂರ್ಣ ಒಂದೊಂದು ಏರಿಯಾಗಳಲ್ಲಿಯೂ ಸಹಿತ ಬೀಡಾಡಿಗೆ ದನಗಳ ಮತ್ತು ಬೀದಿ ನಾಯಿಗಳ ಕಾಟವಂತೂ ಮಿತಿಮೀರಿ ಹೋಗಿದೆ. ರಾತ್ರಿ ಹೊತ್ತಲ್ಲಿ ಸಾರ್ವಜನಿಕರು ಮತ್ತು ಯಾರಾದರೂ ಗಣ್ಯ ವ್ಯಕ್ತಿಗಳು ದ್ವಿಚಕ್ರ ಅಥವಾ ಕಾರ್ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗುತ್ತಿರುವಾಗ ರಸ್ತೆಗೆ ಅಡ್ಡಲಾಗಿ ದನಗಳು ಮತ್ತು ನಾಯಿಗಳು ಮಲಗಿರುವ ದೃಶ್ಯ ಕಂಡು ವಾಹನದಿಂದ ಕೆಳಗಿಳಿದು ಅವುಗಳನ್ನು ಓಡಿಸಲು ಮುಂದಾದಾಗ ನಾಯಿಗಳು ಒಮ್ಮೆಂದೊಮ್ಮೆಲೆ ಮೈಮೇಲೆ ಬಂದು ಕಚ್ಚುವುದು, ದನಗಳು ಹಿರಿಯಲು ಬಂದಂತ ಘಟನೆಗಳು ಸಹಿತ ನಗರದಲ್ಲಿ ಜರುಗುತ್ತಿವೆ. ಚಿಕ್ಕ ಮಕ್ಕಳನ್ನು ಕಂಡರೆ ಸಾಕು ಬುಸುಗುಟ್ಟುತ್ತಾ ಬಾಯಿ ತೆರೆದುಕೊಂಡು ಹಾಗೆ ಮೈಮೇಲೆ ಬಂದು ಕಚ್ಚಲು ಮುಂದಾದಾಗ ಅದೆಷ್ಟೋ ಮಕ್ಕಳು ಪರದಾಡಿದ ದೃಶ್ಯಗಳು ಕಂಡು ಬಂದಿವೆ. ಮೊನ್ನೆ ತಾನೇ ವಾರ್ಡ್ ನಂಬರ್ 23ರಲ್ಲಿ ಮಹಾದೇವಿ ಎಂಬ ಯುವತಿಯು ಬೀದಿ ನಾಯಿ ಕಚ್ಚಿ ಮೃತಪಟ್ಟಿದ್ದು ಇನ್ನೂ ಮರೆಮಾಚಿಲ್ಲ. ಆ ಸುದ್ದಿಯೂ ಸಹಿತ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ವರದಿಯಾಗಿದ್ದನ್ನು ಗಮನಿಸಿ ಎಚ್ಚೆತ್ತುಕೊಂಡು ಇಂದು ಜಿಲ್ಲಾಧಿಕಾರಿಗಳ ಹಾಗೂ ನಗರಸಭೆ ಪೌರಾಯುಕ್ತರ ಆದೇಶದಂತೆ ಮಡ್ಡಿಪೇಟೆಯ ಬಡಾವಣೆಯ ನಗರಸಭೆಯ ಹಿರಿಯ ಸದಸ್ಯರಾದ ಜೆ ಜಿಂದಪ್ಪ ಹಾಗೂ ನಗರಸಭೆ ಸಿಬ್ಬಂದಿ ರಿಕಾರ್ಡ್ ಸೆಕ್ಷನ್ ವೆಂಕಟೇಶ್ವರವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಬೀದಿ ನಾಯಿ ಹಿಡಿಯುವ ವಾರಿಯರ್ಸ್ ಸಿಬ್ಬಂದಿಗಳಿಂದ ಸುಮಾರು 15ರಿಂದ 20 ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಜರುಗಿತು. ಬೀದಿ ನಾಯಿಗಳನ್ನು ಹಿಡಿಯುವ ವಾರಿಯರ್ಸ್ಗಳನ್ನು ಕಂಡಾಕ್ಷಣ ಬೀದಿ ನಾಯಿಗಳು ದಿಕ್ಕಾಪಾಲಾಗಿ ಓಣಿ ಸಂದಿಯೊಳಗೆ ಅವಿತುಕೊಳ್ಳುವ ದೃಶ್ಯಗಳು ಕಂಡು ಬಂದವು. ಆದರೆ ಬೀದಿ ನಾಯಿಗಳನ್ನು ಹಿಡಿದು ಕಂಡು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಶಾಂತ್ ಬಾಬು, ವೆಂಕಟೇಶ್ ಗ್ಲೋಬಲ್ ವಿಷನ್ಸ್, ಜಗದೀಶ್ ಜಂಬು, ಶಿವು ಬೀಟು, ಆಟೋ ಡ್ರೈವರ್ ಬಾಬು, ವೆಂಕಟೇಶ್, ವಾಸು, ಆಸಿಫ್ ಭೈ, ಜೆ ರಾಮಕೃಷ್ಣ ಕೆಟ್ಟು ಹಾಗೂ ಬಡಾವಣೆಯ ಇನ್ನಿತರರು ಉಪಸ್ಥಿತರಿದ್ದರು.